ಹಾಯ್ ವೆಲ್ಕಮ್ ಬ್ಯಾಕ್. ಇಲ್ಲಿ ಕಂಚು ಸೊಟ್ಟು ತಂಬುಳಿ ಮಾಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಇದನ್ನು ಹೇಗೆ ಮಾಡೋದು? ಕಂಚು ಸೊಟ್ಟು ಅಂತ ಹೇಳಿದರೆ ತೆಂಗಿನ ತುರಿ ಹಾಕಬೇಕು. ಹಾಗೆ ಕಂಚು ಹುಳಿಯನ್ನು ಉಪ್ಪಲ್ಲಿ ಹಾಕಿಟ್ಟು, ಕಂಚು ಹುಳಿ ಅಂದರೆ ಇದಾಗಿರುತ್ತದೆ, ಇದನ್ನು ಉಪ್ಪಲ್ಲಿ ಹಾಕಿಟ್ಟಿದ್ದನ್ನು ನಾವು ತೆಗೆದಿಟ್ಕೊಳ್ಳೋದು. ಹಾಗೆ ಅದನ್ನು ರುಬ್ಬಿ ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೋಬೇಕು. ಸ್ವಲ್ಪ ಹಸಿಮೆಣಸನ್ನ ರುಬ್ಬುವಾಗೂ ಹಾಕ್ಬೋದು, ಈಗಲೂ ಹಾಕ್ಬೋದು. ಇದಕ್ಕೆ ನೀರು ಸೇರಿಸ್ಕೋಬೇಕು. ಇದು ಹೊಟ್ಟೆ ಎಲ್ಲ ಸರಿ ಇಲ್ಲ ಅಥವಾ ಏನಾದರೂ ಅಜೀರ್ಣ ಥರ ಆಗಿದ್ದರೆ ತುಂಬ ಒಳ್ಳೆಯದಾಗತ್ತೆ ಕಂಚು ಸೊಟ್ಟು ತಂಬುಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿ ಮಜ್ಜಿಗೆ ಕಡಿಮೆ ಆಗಿದೆ ಅಂತ ಅನಿಸಿದರೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡೆ ನಾನು. ಕಂಚು ಹುಳಿನ ಉಪ್ಪಲ್ಲಿ ಹಾಕಿಟ್ರೆ ಕಂಚು ಸೊಟ್ಟು ಆಗುತ್ತೆ. ಇದರ ತಂಬುಳಿ ತುಂಬಾ ಒಳ್ಳೆಯದು. ಸೊ ಇದನ್ನು ಸ್ವಲ್ಪ ಕುದಿಸ್ಬೇಕು. ಮಜ್ಜಿಗೆ ಹುಳಿ ಎಷ್ಟು ಕುದಿಸ್ತೀವೋ ಅಷ್ಟೇ, ತೀರಾ ಕುದಿಸೋದೇನೂ ಇಲ್ಲ. ಇಷ್ಟು ಕುದಿಸಿ ಇದನ್ನು ಬಾಯ್ಲ್ ಮಾಡಬೇಕು. ಅದಾದಮೇಲೆ ನಾವು ಅದಕ್ಕೊಂದು ಒಗ್ಗರಣೆ, ಎಣ್ಣೆ, ಸಾಸಿವೆ ಅಥವಾ ತುಪ್ಪ, ಸಾಸಿವೆ, ಮೆಣಸಿನ ಒಗ್ಗರಣೆ ಕೊಟ್ಟರೆ ಕಂಚು ಸೊಟ್ಟು ತಂಬುಳಿ ತಯಾರಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.